ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಮೊನ್ನೆ ಆಪರೇಷನ್ ಸಿಂಧೂರ ಆದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಮೋದಿಜಿ ಇಷ್ಟೆಲ್ಲ ಮಾಡಿದ್ರು, ಆದರೂ ಕೂಡ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಮೋದಿಜಿ ಮಾಡಿದ್ದು ಸರಿಯಲ್ಲ, ಮೋದಿಜಿ ಯುದ್ಧವನ್ನ ಅರ್ಧಕ್ಕೆ ನಿಲ್ಲಿಸಿದ್ರು, ಇದು ಸರಿಯಲ್ಲ. ಟ್ರಂಪ್ ಮಾತಿಗೆ ಕಟ್ಟು ಬಿದ್ದು ಮೋದಿಜಿ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು. ಮೋದಿಜಿ ರಾಜೀನಾಮೆಯನ್ನ ನೀಡಬೇಕು, ಇಂತಹ ಮಾತುಗಳು. ಹೌದು, ಒಪ್ಕೊಳ್ತೀನಿ ನಾನು ಕೂಡ. ಮೋದಿಜಿ ರಾಜೀನಾಮೆಯನ್ನ ನೀಡಬೇಕು. ಸ್ವಾತಂತ್ರ್ಯ ನಂತರ ನಮ್ಮ ದೇಶಕ್ಕೆ ಅತ್ಯುತ್ತಮ ರಕ್ಷಣೆಯನ್ನ ನೀಡಿದ್ದಕ್ಕಾಗಿ ಮೋದಿಜಿ ರಾಜೀನಾಮೆಯನ್ನ ನೀಡಬೇಕು. ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ರಲ್ವಾ, ಅದಕ್ಕೋಸ್ಕರ ಮೋದಿಜಿ ರಾಜೀನಾಮೆಯನ್ನ ನೀಡಬೇಕು. ನಾಯಕ ಅಂತ ಹೇಳಿದ್ರೆ ಭಯೋತ್ಪಾದಕ ದಾಳಿ ಆದಾಗ ಟಿವಿ ಮುಂದೆ ಬಂದು ಅಳೋದಲ್ಲ, ಅವರದ್ದೇ ಭಾಷೆಯಲ್ಲಿ ಅವರಿಗೆ ಉತ್ತರವನ್ನ ಕೊಡೋದು ಅನ್ನುವಂಥದ್ದನ್ನ ತೋರಿಸಿಕೊಟ್ರಲ್ವಾ, ಅದಕ್ಕೆ ಮೋದಿಜಿ ರಾಜೀನಾಮೆಯನ್ನ ನೀಡಬೇಕು. ಪಾಕಿಸ್ತಾನಕ್ಕೆ ಹೋಗುವಂತಹ ನೀರನ್ನು ನಿಲ್ಲಿಸುವಂತಹ ಆ ಸಾಹಸ ಮಾಡಿದಂತಹ ಮೊದಲ ಏಕೈಕ ನಾಯಕ ಮೋದಿಜಿ, ಅದಕ್ಕೆ ಅವರು ರಾಜೀನಾಮೆಯನ್ನು ನೀಡಬೇಕು. ಭಯೋತ್ಪಾದಕರನ್ನ ಕರೆಸಿ ಅವರಿಗೆ ಆತಿಥ್ಯವನ್ನು ಕೊಡೋ ಬದಲಾಗಿ ಅವರಿಗೆ 72 ಹೂರ್ಸ್ಗಳ ಮನೆ ದಾರಿ ತೋರಿಸಿಕೊಟ್ರಲ್ವ ಮೋದಿಜಿ, ಅದಕ್ಕೋಸ್ಕರ ಮೋದಿಜಿ ರಾಜೀನಾಮೆಯನ್ನು ಕೊಡಬೇಕು. ಭಾರತ ಅಂದ್ರೆ ಕೇವಲ ಇಂಪೋರ್ಟರ್, ಭಾರತಕ್ಕೆ ಏನು ಮಾಡೋದಕ್ಕೆ ಆಗಲ್ಲ ಅಂತ ಇದ್ದಾಗ ಆತ್ಮನಿರ್ಭರ ಭಾರತದ ಮೂಲಕ ದೊಡ್ಡ ಎಕ್ಸ್ಪೋರ್ಟರ್ ಆಗಿ ಭಾರತವನ್ನ ಮಾಡಿದ್ರಲ್ವಾ, ಅದಕ್ಕೆ ಮೋದಿಜಿ ರಾಜೀನಾಮೆಯನ್ನು ಕೊಡಬೇಕು. ಒಪ್ಕೊಳ್ತೀರಾ? ವೀಕ್ಷಕರು ಸಂತೋಷ್ ಲಾಡ್ ಅವರು ಹೇಳ್ತಾ ಇದ್ರು, ನೀವು ತಿರಂಗಾ ಯಾತ್ರೆ ಮಾಡಬೇಡಿ, ನೀವು ಟ್ರಂಪ್ ಯಾತ್ರೆ ಮಾಡಿ ಅಂತ. ಇವತ್ತು ಬಿಜೆಪಿಯವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ. ನನ್ನ ಮನವಿ ಇದೆ, ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಕ್ ಹೋಗಬೇಡಿ, ಟ್ರಂಪ್ ಯಾತ್ರೆ ಮಾಡ್ರಿ. ನೀವು ಇನ್ನು ಮುಂದಗಡೆ ಟ್ರಂಪ್ ಫೋಟೋ ಹಾಕೊಂಡು ಟ್ರಂಪ್ ಏನ್ ಹೇಳ್ತಾರೆ ಅದೇ ನಿಮ್ಮ ಸರ್ಕಾರ ಕೇಳ್ತಕ್ಕಂಥದ್ದು. ಪ್ರಧಾನಮಂತ್ರಿ ಮೋದಿ ಸಾಹೇಬರು ಟ್ರಂಪ್ ಏನು ಕೇಳ್ತಾ ಇದಾರೆ ಅದನ್ನೇ ಪಾಲನೆ ಮಾಡ್ತಕ್ಕಂಥದ್ದು ಇದೆ. ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಬೇಡ್ರಿ, ಟ್ರಂಪ್ ಯಾತ್ರೆ ಮಾಡ್ರಿ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು. ಟುಡೇ ಎಲ್ಲರಿಗಿಂತ ಜಾಸ್ತಿ IMF ಫಂಡಿಂಗ್ ಆಯಿತು. IMF ಫಂಡಿಂಗ್ ನಲ್ಲಿ 190 ದೇಶಗಳಿದಾವೆ. 190 ದೇಶದಲ್ಲಿ ನಾವೊಂದು ಆಪ್ಷನ್ ಆಗದ್ ಬಿಟ್ರೆ ಪ್ರತಿಯೊಂದು ದೇಶ ಅದನ್ನ ಬಿಲ್ ಪಾಸ್ ಮಾಡ್ತು. ಆ ದುಡ್ಡು ಬಂತು, ಯಾರಿಗೆ ಬಂತು ಆ ದುಡ್ಡು? ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ತಮ್ಮದೇ ಸ್ವಂತ ಪಕ್ಷ ಕೈ ಕಟ್ಟಿ ಕೂತಿದ್ದಾಗ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿದ್ದಂಥವ್ರು ಈಗ ಬಂದು ಮಾತಾಡ್ತಾರೆ. ಅವತ್ತು ಮುಂಬೈ ಭಯೋತ್ಪಾದಕ ದಾಳಿ ಆದಾಗ ಯಾಕೆ ಕಾಂಗ್ರೆಸ್ ಒಂದು ಗುಂಡು ಸಮೇತ ಹೊಡಿಲಿಲ್ಲ ಅಂತ ಯಾಕೆ ಕೇಳಲಿಲ್ಲ? ನೀವು ಮಾತಾಡಿದ್ರ ಅವಾಗ? ಇನ್ನು ಪಾಕಿಸ್ತಾನಕ್ಕೆ IMF ಸಾಲ ಸಿಕ್ತು, ಕರೆಕ್ಟು. ಆದ್ರೆ ವೀಕ್ಷಕರೇ, ನಿಮಗೆ ಗೊತ್ತಾ IMF ನಿಂದ ಪಾಕಿಸ್ತಾನಕ್ಕೆ ಅತಿ ದೊಡ್ಡ ಸಾಲ ಯಾವ ವರ್ಷದಲ್ಲಿ ಸಿಕ್ಕಿತ್ತು ಗೊತ್ತಾ? 2008ರಲ್ಲಿ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಭಯೋತ್ಪಾದಕ ದಾಳಿ ಆದಂತಹ ವರ್ಷ ಅದೇ 2008. ರಾಂಪುರ, ಜೈಪುರ, ಬ್ಯಾಂಗ್ಳೂರ್, ಅಹಮದಾಬಾದ್, ದೆಹಲಿ 2 ಬಾರಿ, ಮಾಲಿಗಾಂವ್ ಸ್ಫೋಟ, ಗುವಾಹಟಿ, ಮುಂಬೈ ದಾಳಿ, ಹೀಗೆ ಸೀರೀಸ್ ಆಫ್ ಟೆರರಿಸ್ಟ್ ಅಟ್ಯಾಕ್ ಆಯಿತು 2008ರಲ್ಲಿ. ಏನು ಮಾಡಿದ್ರು ಮನಮೋಹನ್ ಸಿಂಗ್ ಅವರು? ಪ್ರತಿ ವಿಚಾರದಲ್ಲೂ ಕೂಡ ವಿಫಲರಾಗಿ ಕೂತಿದ್ರು. ಅವತ್ತು ಯಾರು ಪ್ರಶ್ನೆ ಮಾಡಿದ್ರು ಅವರನ್ನ? ಒಬ್ರು ಮಾಡಲಿಲ್ಲ. ವೀಕ್ಷಕರು, ಇನ್ನು ಸಂತೋಷ್ ಲಾಡ್ ಅವರು ಇನ್ನೂ ಮಾತನ್ನ ಹೇಳ್ತಾರೆ. ನಮ್ಮ ದೇಶದಲ್ಲಿ ಟಿವಿಯಲ್ಲಿ ಮೋದಿಜಿ ಅವರನ್ನ ಬಿಟ್ರೆ ಇನ್ನೇನು ತೋರಿಸಲ್ಲ ಅಂತೆ. ಅನ್ಸಲ್ವಾ ನಿಮಗೆ? 11 ವರ್ಷದಿಂದ ಇವ್ರದೇ ಕ್ಯಾಮ್ರಾ, ಇವ್ರದೇ ಟಿವಿ. ಕೋವಿಡ್ ಇದ್ದಾಗ ಇವರೇ ಕಾಣಿಸ್ಕೊಳ್ತಾರೆ, ವಾರ್ ಬಂದಾಗ ಇವರೇ ಕಳ್ಸ್ಕೊಳ್ತಾರೆ. ಎಲ್ಲಾ ವಿಷಯದಲ್ಲಿ ಮೋದಿ ಬಿಟ್ಟರೆ ಬೇರೆ ಇದೆಯಾ ದೇಶದಲ್ಲಿ? ಗ್ರಾಮ ಪಂಚಾಯತಿಯಲ್ಲಿ ನೀರು ಬಂದ್ರು ಕೂಡ ಮೋದಿ ಸಾಹೇಬ್ರನ್ನ ತೋರಿಸ್ತೀರಿ ನೀವು. ಆ ಲೆಕ್ಕಕ್ಕೆ ಇವತ್ತು ಮೋದಿ ಅವರ ಎಫೆಕ್ಟ್ ಇದೆ. ಮೋದಿ ಅವ್ರು ಬಿಟ್ಟರೆ ವಾಟ್ ಎಲ್ಸ್ ವಿ ಹ್ಯಾವ್ ಶೋನ್ ಲಾಸ್ಟ್ 11 years? ಹೌದು ಸರ್, ಅವರು ದೇಶಕ್ಕೆ ಒಳಿತನ್ನ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ 24/7 ತೋರಿಸ್ತಾ ಇದ್ದಾರೆ. ಏನಿವಾಗ ನಿಮ್ಮ ಮನಮೋಹನ್ ಸಿಂಗ್ ತರ ಸುಮ್ಮನೆ ಸೋನಿಯಾ ಗಾಂಧಿ ಅವರು ಆಡಿಸುವಂತಹ ಗೊಂಬೆಲ್ಲ ಮೋದಿಜಿ. ನೈಜ ನಾಯಕ ಅವರು. ಎಲ್ಲಿ ಮಾತಾಡಬೇಕು ಮಾತಾಡ್ತಾರೆ, ಯಾರಿಗೆ ಹೇಗೆ ಉತ್ತರವನ್ನ ಕೊಡಬೇಕೋ ಕೊಡ್ತಾರೆ. ಆಪರೇಷನ್ ಸಿಂಧೂರದ ಮೂಲಕ ಇವತ್ತು ಇಡೀ ವಿಶ್ವಕ್ಕೆ
ಭಾರತದ ತಾಕತ್ತು ಏನನ್ನುವಂಥದ್ದನ್ನ ತಿಳಿಸಿಕೊಟ್ಟಿದ್ದಾರೆ. ಆತ್ಮನಿರ್ಭರ ಭಾರತದ ಜಲಕನ್ನು ತೋರಿಸಿಕೊಟ್ಟಿದ್ದಾರೆ. ನವ ಭಾರತದ ಟ್ರೈಲರ್ ಅಷ್ಟೇ ಇದು. ಪಿಕ್ಚರ್ ಅಭಿ ಭಿ ಬಾಕಿ ಹೇ ಸರ್. ಮೋದಿಜಿ ಇಷ್ಟೆಲ್ಲ ಮಾಡಿದ ಮೇಲೂ ಇಷ್ಟೆಲ್ಲ ಮಾತಾಡ್ತೀರಲ್ವ ನೀವು? ಮತ್ತೆ ಕೇಳ್ತೀನಿ, ಮುಂಬೈ ದಾಳಿ ಆದಾಗ ನಿಮ್ಮದೇ ಸರ್ಕಾರ ಇತ್ತಲ್ವಾ, ಯಾಕೆ ನಿಮ್ಮಗಳಿಗೆ ಬಾಯಿ ಇರಲಿಲ್ಲ ಅಂತ? ಅವಾಗ ನಿಮ್ಮ ಮನಮೋಹನ್ ಸಿಂಗ್ ಅವರು ಅವತ್ತು ಮುಂಬೈ ದಾಳಿ ಆದಾಗ ಏನ್ ಬಂದು ಮಾತಾಡಿದ್ರು ಗೊತ್ತಾ ನಿಮಗೆ? ಮಾಧ್ಯಮದ ಮುಂದೆ ಬಂದು ಏನ್ ಹೇಳಿಕೆ ಕೊಟ್ರು ಗೊತ್ತಾ? ಮೋದಿಜಿ ಟೆರರಿಸ್ಟ್ ಅಟ್ಯಾಕ್ ಆದಾಗ हम घर में घुस के मारेंगे, टेररिस्ट को मिट्टी में मिला दूंगा ಅನ್ನುವಂತ ಮಾತನ್ನ ಹೇಳ್ತಾರೆ. शब्दों में कहना चाहता हूं, जिन्होंने ये हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी, सजा मिलकर के रहेगी. अब आतंकियों की बची खुची जमीन को भी मिट्टी में मिलाने का समय आ गया है. ಅಂಡ್ ಅದನ್ನ ತೋರಿಸಿ ಕೊಡ್ತಾರೆ, ಕೇವಲ ಹೇಳೋದಲ್ಲ, ತೋರಿಸಿ ಕೊಡ್ತಾರೆ. ಆದ್ರೆ ಮನಮೋಹನ್ ಸಿಂಗ್ ಅವರು ಅವತ್ತು ಬಂದು ಏನ್ ಹೇಳಿದ್ರು ಗೊತ್ತಾ? ಮುಂಬೈ ದಾಳಿ ವಿಚಾರ ಕೇಳಿ ನಾನು ಮತ್ತು ಸೋನಿಯಾ ಮೇಡಮ್ ಮುಂಬೈಗೆ ಬಂದಿದ್ದೀವಿ. ಮತ್ತೊಮ್ಮೆ ಭಯೋತ್ಪಾದಕರು ಏನ್ ಹೇಳಿ, ಮತ್ತೊಮ್ಮೆ ಭಯೋತ್ಪಾದಕರು ನಮ್ಮ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಮೃತರ ಕುಟುಂಬಕ್ಕೆ ಸಂತಾಪವನ್ನು ಸೂಚಿಸುತ್ತೇನೆ. Sonia ji and I have come to Mumbai to share the deep sorrow of the people of Mumbai at this tragedy. The terrorists have struck once again, and we have to make collectively every effort to ensure that the injured recover their normal health. Those who have lost their dear ones, to them I express our deep. ಇದು ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಿಯಾಗಿ ಮುಂಬೈ ದಾಳಿ ಆದಾಗ ತೆಗೆದುಕೊಂಡಂತಹ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಗ್ರೇಟ್ ಅಲ್ವಾ? ಗ್ರೇಟ್. ಇನ್ನೇನ್ ಮಾಡಿದ್ರು? ಸಿಂಧೂ ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸುವಂತಹ ಯೋಚನೆ ಕೂಡ ಬರಲಿಲ್ವಲ್ಲ ನಿಮಗೆ? ವ್ಯಾಪಾರವನ್ನ ಸ್ಥಗಿತಗೊಳಿಸುವಂತಹ ಯೋಚನೆ ಕೂಡ ಬರಲಿಲ್ಲ. ಏರ್ ಸ್ಪೇಸ್ ಮುಚ್ಚುವಂತಹ ರಾಜತಾಂತ್ರಿಕ ಕ್ರಮವನ್ನು ತೆಗೆದುಕೊಳ್ಳುವಂತಹ ಆ ಯೋಚನೆ ಕೂಡ ಬರಲಿಲ್ಲ. ಅಂತಹ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಇದೇ ಯುಪಿ ಸರ್ಕಾರ 2009ರಲ್ಲಿ ಜಕೀರ್ ರೆಹಮಾನ್ ಲಿಖ್ವಿ ಸೇರಿದ ಹಾಗೆ 17 ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರನ್ನ ಪಾಕಿಸ್ತಾನಕ್ಕೆ ಬಿಡುಗಡೆ ಮಾಡಿ ಕಳಿಸುತ್ತೆ, ಶಾಂತಿಯ ದ್ಯೋತಕವಾಗಿ. 7 ವರ್ಷಗಳ ನಂತರ ಅಂದ್ರೆ 2016ರಲ್ಲಿ ಇವರು ಬಿಟ್ಟು ಕಳಿಸಿದಂತಹ ಅದೇ ಜಕೀರ್ ರೆಹಮಾನ್ ಲಿಖ್ವಿ ಪಠಾಣ್ಕೋಟ್ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ಆಗಿ ಮತ್ತೊಮ್ಮೆ ತನ್ನ ಸಾಮರ್ಥ್ಯವನ್ನ ತೋರಿಸ್ತಾನೆ. ಅವತ್ತು ಕಾಂಗ್ರೆಸ್ಗೆ ಎಷ್ಟು ಖುಷಿಯಾಗಿರ್ಬೇಕಲ್ವಾ? ವಾವ್, ನಾವೇ ಬಿಟ್ಟು ಕಳಿಸಿರುವಂತಹ ವ್ಯಕ್ತಿ ಎಷ್ಟು ದೊಡ್ಡ ಸಾಧನೆಯನ್ನ ಮಾಡ್ತಾ ಇದ್ದಾನೆ ಅಂತ. ಎಂತಹ ವರ್ಸ್ಟ್ ಸರ್ಕಾರ ರೀ ನಮ್ಮ ಭಾರತದ, ಎಂತಹ ಕೆಟ್ಟ ಆಡಳಿತವನ್ನು ನೋಡಿತ್ತು ಅಂತ. ಅಂಡ್ ಆತನನ್ನ ಹೊಡೆದು ಹಾಕೋದಕ್ಕೆ ಮತ್ತೊಮ್ಮೆ ಮೋದಿಜಿನೇ ಬರಬೇಕಾಯ್ತು. 2023ರಲ್ಲಿ ಅನ್ನೋನ್ ಮ್ಯಾನ್ ಕೃಪೆಯಿಂದ 22 ಕನ್ಯರ ಬಳಿಗೆ ಆತ ಪ್ರಯಾಣವನ್ನ ಬೆಳೆಸ್ತಾನೆ. ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಭಾರತದ ಜನರ ಮನಸ್ಥಿತಿಯನ್ನ ಯಾವ ಕೀಳು ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಇಟ್ಟಿತ್ತು ಅಂತ ಹೇಳಿದ್ರೆ, ಒಂದು ಭಯೋತ್ಪಾದಕ ದಾಳಿ ಆದ್ರೆ ಅದನ್ನ ಪ್ರಶ್ನೆ ಮಾಡೋಕೆ ಅಥವಾ ಅದನ್ನ ವಿರೋಧ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ
ಆ ರೀತಿ ಕುಗ್ಗಿಸಿಟ್ಟಿದ್ರು ದಿ ಗ್ರೇಟ್ ಕಾಂಗ್ರೆಸ್ ಆಡಳಿತ. ಇಂಥವರೆಲ್ಲ ಇವತ್ತು ಬಂದು ಮೋದಿಜಿ ಬಗ್ಗೆ ಮಾತಾಡ್ತಾರೆ. ಮುಖಾನ ಮೊದಲು ಕನ್ನಡಿಯಲ್ಲಿ ನೋಡ್ಕೊಳ್ರಿ. ವೀಕ್ಷಕರೇ, ಮನಮೋಹನ್ ಸಿಂಗ್ ಅವರು ಭಯೋತ್ಪಾದಕ ಯಾಸಿನ್ ಮಲಿಕ್ ಆತನನ್ನ ಪ್ರಧಾನಿ ಕಚೇರಿಗೆ ಆಹ್ವಾನಿಸಿ ಕೈಯನ್ನು ಕುಲುಕಿದ್ರು, ಗೊತ್ತಲ್ವಾ? ಇದನ್ನ ಯಾರಾದ್ರೂ ಪ್ರಶ್ನೆ ಮಾಡ್ತಾರಾ? ಮೋದಿಜನ್ನ ಪ್ರಶ್ನೆ ಮಾಡೋರು? ಯಾವ ಯಾಸಿನ್ ಮಲಿಕ್ JKLF ಭಯೋತ್ಪಾದಕ ಗುಂಪಿನ ಸದಸ್ಯನ ವಿರುದ್ಧ ತೀರ್ಪನ್ನ ನೀಡಿದ್ರು ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ನ್ಯಾಯಮೂರ್ತಿ ಗಂಜು ಅವರನ್ನ ಕೊಲೆ ಮಾಡಿದ್ನೋ ಅದನ್ನ ಆತನೇ ಒಪ್ಕೊಂಡಿದ್ದ ಕೂಡ. ಯಾವ ಯಾಸಿನ್ ಮಲಿಕ್ ನಮ್ಮ 4 ವಾಯುಪಡೆಯ ಅಧಿಕಾರಿಗಳನ್ನ ಕೊಂದಿದನೋ ಆತನನ್ನ ಪ್ರಧಾನಿ ಕಚೇರಿಗೆ ಕರೆಸಿ ಆತಿಥ್ಯವನ್ನ ಕೊಟ್ಟಿದ್ರು. ಮತ್ತೆ ಮೋದಿಜಿನೇ ಬರಬೇಕಾಯಿತು ಆತನನ್ನ ಜೈಲಿಗೆ ಅಟ್ಟೋದಕ್ಕೆ. NIA ಅವನಿಗೆ ಮರಣದಂಡನೆ ವಿಧಿಸೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ ಈಗ. ಹೀಗೆ ಉದಾಹರಣೆ ಕೊಡ್ತಾ ಹೋದ್ರೆ ಬಹಳಷ್ಟಿದೆ ರೀ. ಹಾಗಾಗಿ ಮೋದಿಜಿ ಬಗ್ಗೆ ಮಾತನಾಡೋದಕ್ಕೂ ಮೊದಲು ಒಂದ್ ಸ್ವಲ್ಪ ಯೋಚನೆ ಮಾಡಿ. ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಹಂತದಲ್ಲೂ ಒಳ್ಳೆ ಬದಲಾವಣೆನ ತರ್ತಾ ಇದ್ದಾರೆ ಮೋದಿಜಿ. ಅದಕ್ಕೋಸ್ಕರನೇ ಟಿವಿಯಲ್ಲಿ ಅವರನ್ನು ತೋರಿಸ್ತಾ ಇರೋದು. ನಿಮ್ಮನ್ನು ಕೂಡ ಟಿವಿಯಲ್ಲಿ ತೋರಿಸ್ತಾನೇ ಇರಬೇಕು ಅಂತ ಹೇಳಿದ್ರೆ ನೀವು ಕೂಡ ದೇಶವನ್ನ ಮೊದಲು ಪ್ರೀತಿಸೋದನ್ನ ಕಲೀರಿ. ದೇಶಕ್ಕೋಸ್ಕರ ಹಗಲಿರುಳು ಶ್ರಮಿಸ್ತಾ ಇರುವಂತಹ ನಾಯಕನಿಗೆ ಗೌರವ ಕೊಟ್ಟು ಮಾತಾಡೋದು ಕಲೀರಿ. ಜನಪರ ಕೆಲಸವನ್ನ ಮಾಡಿ ಆಮೇಲೆ ಮಾತಾಡಿ. ಆಗ ಎಲ್ಲರೂ ನಿಮ್ಮನ್ನ ಇಷ್ಟನೂ ಪಡ್ತಾರೆ, ಟಿವಿಯಲ್ಲಿ 24/7 ಹಾಕ್ತಾರೆ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.